ನಮ್ಮ ಸಮುದಾಯಕ್ಕೆ ಮೊದಲನೇ ವರ್ಷದಲ್ಲ ಇದು. ಇದೇನ್ ಮಾಡ್ಕೊಂಡು ಬಂದಾಗ 10 ವರ್ಷದಿಂದ ಇದೆ ಹಣೆ ಬರ ಆಗಿದೆ. ಆದ್ರಿಂದ ಡಿಸಿ ಅವರಾದ್ರೂ ಕೂಡ ಈ ಸ್ಥಳಕ್ಕೆ ಬರ್ಬೇಕು. ಅವರಾದ್ರೂ ಕೂಡ ಇಲ್ಲಪ್ಪ ನಾವು ಮುಂದಕ್ಕೆ ಈ ರೀತಿ ನಿಮ್ಗೆ ಅವಮಾನ ಮಾಡಕ್ ಬಿಡಲ್ಲ, ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತೇಳಿ ನಾವು ಭರವಸೆ ಕೊಡ್ಬೇಕು. ಇವತ್ತು ನಾವು ಹೇಳೋದಿಷ್ಟೇ, ಸರ್ಕಾರ ಕಾರ್ಯಕ್ರಮ ಮಾಡ್ಕೊಳ್ಳೋದಾದ್ರೆ ಸಮುದಾಯನ ಏನಕ್ಕೆ ಇನ್ವೈಟ್ ಮಾಡ್ತೀರಿ, ಸಂಘ ಸಂಸ್ಥೆಗಳು ಏನಕ್ಕೆ ಇನ್ವೈಟ್ ಮಾಡ್ತೀರಿ? ನಾವು 2,000 ಜನ 3,000 ಸೇರ್ತಾವ್ರು ಕೂಡ ಅದೇ ಕಾರ್ಯಕ್ರಮ ಆಗ್ತದೆ. ಅದೇ ಸ್ಥಿತಿ ಈಗ ಅದೇ ಸ್ಥಿತಿ ಅಲ್ಲ ಸಮುದಾಯ ಕೊಡುವಂತ ಆದ್ರಿಂದ ನಮ್ಮ ಸಮುದಾಯಕ್ಕೆ ಅವಮಾನ ಆಗಿದೆ. ದಯವಿಟ್ಟು ಹೇಳೋದಿಷ್ಟ, ಡಿಸಿ ಅವರು ಅರ್ಧ ಗಂಟೆ ಇಲ್ಲೇ ಕೂತೀವಿ, ದಯವಿಟ್ಟು ಡಿಸಿ ಅವರು ಬಂದು ನಮ್ಗೆ ಈ ಗೊಂದಲನ ತಿಳಿಪಡಿಸ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಹಂಗೇನೆ ಅದು ಅಷ್ಟೇ ಏನು ಉದ್ದೇಶ ಇಲ್ಲ. ನಮ್ಮ ಜನ ಎಲ್ಲ ಅನ್ಯಾಯ ಪ್ಲೇ ಕಾರ್ಡ್ ಬರ್ತಾ ಒಂದು 5 ಪ್ಲೇ ಕಾರ್ಡ್ ಬೋರ್ಡ್ ಕವರ್ ಆಯ್ತು ಬಂದ್ರೆ ಅಲ್ಲೇ ಬೆಟ್ಟ ನಿಂತ್ಕೊಳ್ಳಲ್ಲ. ಬನ್ನಿ 5 ನಿಮಿಷ ಇಟ್ಕೊಳ್ಳಿ ಎಲ್ಲ ದೇವರಣ್ಣ. ವಿಶ್ವಕರ್ಮರದೇ ಬದುಕು ತಪ್ಪು ನಮ್ದು, ನಮ್ಮ ಯೋಗ್ಯತೆ ನಮ್ಗೆ ಗೊತ್ತಿಲ್ಲ. ಆಮೇಲೆ ಬೇರೆ ಅವ್ರಿಗೆ ಜಿಲ್ಲಾಡಳಿತ ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ, ಅವ್ರದ್ದೇನು ತಪ್ಪಿಲ್ಲ. ಕನ್ನಡ ಸಂಸ್ಕೃತಿ ಇಲಾಖೆಗೆ, ಕನ್ನಡ ಸಂಸ್ಕೃತಿ ಇಲಾಖೆಗೆ, ವಿಶ್ವಕರ್ಮ ಸಮಾಜಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ವಿಶ್ವಕರ್ಮರ ಹೋರಾಟಕ್ಕೆ, ವಿಶ್ವಕರ್ಮರ ಹೋರಾಟಕ್ಕೆ, ವಿಶ್ವಕರ್ಮರ ಹೋರಾಟಕ್ಕೆ, ಅಮರ ಶಿಲ್ಪಿ ಜಕಣಾಚಾರ್ಯರಿಗೆ, ಅಮರ ಶಿಲ್ಪಿ ಜಕಣಾಚಾರ್ಯರಿಗೆ ಬರಲೇಬೇಕು, 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 ವಿಶ್ವಕರ್ಮ ಸಮಾಜಕ್ಕೆ, ಜಕಣಾಚಾರ್ಯರಿಗೆ. ಸಮುದಾಯ ಒಗ್ಗಟ್ಟಿಲ್ಲ ಅಂತಾರೆ. ಇವ್ರು ಜನಪ್ರತಿನಿಧಿಗಳು ಓಟ್ ಹಾಕ್ದಾಗ ಅದಕ್ಕೆ ಮಾತ್ರ ಇದಕ್ಕೆ ಮಾತ್ರ ಓಡ್ ಬರ್ತಾರೆ. ಇಂಥ ಕಾರ್ಯಕ್ರಮಗಳಿಗೆ ಬಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಬಂದು ಮುಂದೆ ನಿಂತು ಓಡಾಡಿದ್ರೆ ಎಲ್ಲಾರು ಒಗ್ಗಟ್ಟಾಗಿ ಎಲ್ಲಾರು ಮಾಡ್ತಾರೆ. ಏನು ಮಾಡಿದ್ರೆ ಜನಗಳನ್ನ ತುಂಬಿಸೋರು ನಾವು. ಇವ್ರು ಬಂದು ಪೋಸ್ ಕೊಟ್ಬಿಟ್ಟು ನಿಮ್ಮ ಸಮಾಜ ಒಗ್ಗಟ್ಟಿಲ್ಲ ಅಂತಾರೆ. ಏನು ಒಗ್ಗಟ್ಟಿಲ್ಲದಕ್ಕಿಂತ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಕೊಬರ್ತಾರೆ. ಏನು ಮಾಡಿದ್ರೆ ಸಾಲ ಹಾಕ್ಬೇಕು, ಹುನರ್ ಹಾಕ್ಬೇಕು. ಆಯ್ತಾ? ನಮ್ಮ ಸಮಾಜಕ್ಕೆ ಯಾವ್ದೇ ರೀತಿ ಕೊಡುಗೆ ಕೊಡ್ತಾರೆ. ಇವರು ಹೇಳೋದು ಮಾತ್ರ ಹೇಳ್ಬಿಡ್ತಾರೆ. ಅಮರ ಶಿಲ್ಪಿ ಬೇಲೂರು ಕಟ್ಕೊಟ್ರು, ಹಳೆಬೀಡು ಕಟ್ಕೊಟ್ರು ಅಂತ ವ್ಯಕ್ತಿಗೆ ಅಗೌರವ ತೋರಿಸ್ತಿರುವಂತ ಜನಪ್ರತಿನಿಧಿಗಳಿಗೆ ಧಿಕ್ಕಾರ, 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 ಧಿಕ್ಕಾರ. ಇವತ್ತು ಮೊನ್ನೆ ತಾನೆ ಲಾಸ್ಟ್ ಇಯರ್ ನಮ್ಮ ಕರ್ನಾಟಕದ ಮತ್ತೊಬ್ಬ ಅಮರ ಶಿಲ್ಪಿ ಜಕಣಾಚಾರಿ ಯಾರು ನಮ್ಮ ಅರುಣ್ ಯೋಗಿರಾಜ್ರವರು, ಅವರು ನಿರ್ಮಿಸಿದಂತಹ ರಾಮಲಲ್ಲಾ ಮೂರ್ತಿಯನ್ನು ಇವತ್ತು ಅಯೋಧ್ಯೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ಜನರು ಅದರ ಒಂದು
ಒಂದು ವೀಕ್ಷಣೆಗೋಸ್ಕರ ಅಲ್ಲಿ ನಿಲ್ತಾ ಇದ್ದಾರೆ. ಅದರ ಪ್ರತಿಬಿಂಬ ಅಷ್ಟೊಂದು ಚೆನ್ನಾಗಿದೆ. ಅಂತಹ ಒಂದು ಮೂರ್ತಿ ನಿರ್ಮಿಸಿದಂತಹ ನಮ್ಮ ಯೋಗಿರಾಜ್ರವರು ಇಲ್ಲಿ ಮೈಸೂರಿನವರು. ಹಾಗೆಯೇ ಈ ಒಂದು ನಮ್ಮ ಬೇಲೂರು ಆಗಿರ್ಬೋದು, ಹಳೇಬೀಡು ಆಗಿರ್ಬೋದು, ಸೋಮನಾಥಪುರ ಆಗಿರ್ಬೋದು, ನಮ್ಮ ಚಾಲುಕ್ಯರ ಒಂದು ಏನು ಬೇಲೂರು, ಹಳೇಬೀಡು, ಸೋಮನಾಥಪುರ, ಹಂಪಿ ಅವುಗಳನ್ನು ನೋಡಲಿಕ್ಕೆ ವರ್ಷಾನುಗಟ್ಟಲೆ ಬೇಕು. ಹಂಪೆಯ ವೈಭವವನ್ನು ನೋಡಲಿಕ್ಕೆ ವರ್ಷಾನುಗಟ್ಟಲೆ ಬೇಕು. ಅಂತಹ ವೈಭವವನ್ನು ಕೊಟ್ಟಂತಹ ನಮ್ಮ ಈ ವಿಶ್ವಕರ್ಮ ಸಮಾಜದ ಶಿಲ್ಪಿಗಳು ಇವತ್ತೇನಾಗಿದ್ದಾರೆ, ಅವರು ಕೊಟ್ಟು ಹೋಗಿದ್ದಾರೆ. ಅದನ್ನು ಒಂದು ಪ್ರೀತಿಸುವಂಥದ್ದು, ಗೌರವಿಸುವಂಥದ್ದು, ನೆನೆಯುವಂಥದ್ದು. ಸಮಾಜಕ್ಕೆ ಇವರೇನು ಕೊಟ್ಟಿಲ್ಲ. ನಾವು ಕೊಟ್ಟಿರುವಂತಹ ಕೊಡುಗೆಯನ್ನು ನೆನಪಿಸಿಕೊಳ್ಳುವಂತಹ ಜನಪ್ರತಿನಿಧಿಗಳು ಇವತ್ತಿಲ್ಲ. ಓಟಿಗೋಸ್ಕರ ಅವ್ರು ನಿಂತಿದ್ದಾರೆ. ಒಂದು 10 ನಿಮಿಷ ಬಂದು ನೆನೆಸ್ಕೊಳ್ಳಿಕ್ಕಾಗಲ್ವಾ ನಮ್ಮ ಸಂಸ್ಕೃತಿಯನ್ನು? ಏನು ಕೊಟ್ಟಿದ್ದಾರೆ, ದೇಶಕ್ಕೆ ಏನು ಕೊಟ್ಟಿದ್ದಾರೆ, ನಾಡಿಗೆ? ಮತ್ತೆ ಎಲ್ಲರೂ ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರೋದು. ಇಲ್ಲಿ ಬರ್ಲಿ, ಹಂಗಾರೆ ಸಮಾಜ ಗೌರವ ಇಲ್ವಾ? ಬನ್ನಿ ಎಲ್ಲಿವರೆಗೂ ಹೋರಾಟ, ಇಲ್ಲಿಯ ತನಕ ಹೋರಾಟ. ನಾವು ಸುಮ್ಮನೆ ಬಂದ್ ಕೂತಿಲ್ಲ. ನಮ್ಗೆ ಯಾರು ಸಮಾಜದ ಅಧಿಕಾರಿಗಳನ್ನ ಸೇಫ್ ಮಾಡ್ತಾ ಇದ್ದೀರಾ? ಅಧಿಕಾರಿ ಬೇರೆ ಇಲ್ವಾ? ಅಧಿಕಾರಿಗಳೆಲ್ಲ ಕರೆಸಿದ್ರು, ಯಾರು ಸಮಾಜದವ್ರು ಗೊತ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡಿ ಸರ್. ನೀವು ಕೊಡಿ. ಸಂಬಂಧ ಇಲ್ಲ. ಇತ್ಯಾದಿಗೆ 4 ಜನ ಆಯ್ತು. ಕಾಣ್ತಾ ಇದೆಯಾ? ನನ್ನದು ದಾಖಲೆ ಇದೆ. ಈ ಒಬ್ಬಟ್ಟು ನಮ್ಮಲ್ಲಿ ಒಗ್ಗಟ್ಟು ಕರೆಕ್ಟಾಗಿದೆ. ಒಗ್ಗಟ್ಟು ಮಾಡಿದ್ರೆ ಸರ್ಕಾರ ಅದಲ್ಲ ಸರ್. ನೀವು ಹೇಳ್ತೀರಿ ಸ್ಟೇಟ್ಮೆಂಟ್ ಕೊಡಿ ಸರ್. ಒಗ್ಗಟ್ಟಿಲ್ಲ, ಓಟ್ ಹಾಕೋದು ಮಾತ್ರ ಬೇಕು. ಬರ್ಬೇಕಾಯ್ತು. ದೊಡ್ಡವ್ರು ಬರ್ತಾರೆ.
ಬನ್ನಿ ಎಲ್ಲ ಕೂತಾರಲ್ಲ ಬನ್ನಿ ನೀವು ಬನ್ನಿ ಅವ್ರ ಅಣ್ಣ ಕೇಳ್ತಾರೆ ಮಹೇಶ್ ಅವ್ರು ಸಾಹೇಬ್ರು ಅಣ್ಣ ಬಂದಾರೆ ಎಮ್ಮೆಲ್ಯೆ ಬಂದಾರೆ ಒಂದ್ ನಿಮಿಷ ಏನೇನೋ ಮಾತಾಡ್ಬಾರ್ದು ನಿಮ್ಗೆ ಏನ್ ಬೇಡಿಕೆ ಇದೆ ಅಣ್ಣನ ಮುಂದೆ ಹೇಳ್ಕೋಬೇಕು ಅಭಾಸ ಮಾಡಬಾರ್ದು ಸಮಾಜ ಒಂದ್ ನಿಮಿಷ ಸ್ಥಳೀಯ ಜನಪ್ರತಿನಿಧಿಗಳು ಬರಲೇಬೇಕು, ಓಟು ಮಾತ್ರ ನಾವು ಬೇಕು, ನಮ್ಮ ಕಾರ್ಯಕ್ರಮ ಅಷ್ಟೇ ನಮ್ಮ ಪಾಲನೆ ಆಚೆ ಖಂಡಿತ ನಾವು ದಯಮಾಡಿ ಬಂದಿದ್ದೀರಿ. ನಿಮ್ಮ ಸಮಾಜದ ಬಗ್ಗೆ ನಮಗೆ ಅಪಾರವಾದ ನಂಬಿಕೆ ಇದೆ. ನಾನು ವೈಯಕ್ತಿಕವಾಗಿ ನನ್ನ ಕ್ಷೇತ್ರದಲ್ಲಿ ನಿಮ್ಮ ಸಮಾಜದ ಬಗ್ಗೆ ಯಾವುದೇ ಕಾರ್ಯಕ್ರಮ ಆದರೂ ಸಾಮಾನ್ಯವಾಗಿ ಮೊನ್ನೆ ನಿಮ್ಮ ಹೆಲ್ತ್ ಕ್ಯಾಂಪ್ ಬೆಂಗಳೂರಿನವ್ರು ಬಂದು ಮಾಡಿದ್ರು ಏನು ಹೌದು ನಿಮ್ಮ ಕಾರ್ಯಕ್ರಮ ಹೌದು ಸಮಾಜದ ಕಾರ್ಯಕ್ರಮ ಇದು ಒಂದು ಸಮಾಜಕ್ಕೆ ಎಲ್ಲ ಇವತ್ತಿರುವಂಥ ವ್ಯಕ್ತಿಗಳು ಬಂದು ಆ ಸಮಾಜ ಕಾರ್ಯಕ್ರಮ ಭಾಗವಹಿಸ್ತಾರೆ ಅಂತ ನಾವು ಬಂದ್ವಿ ಅರ್ಥ ಆಯ್ತಾ ಅದೇನು ಜಿಲ್ಲಾಡಳಿತದ ಗೊತ್ತಲ್ಲ ಇದು ಜಿಲ್ಲಾಡಳಿತ ಮಾಡ್ತಾ ಇರೋದು ನಾವು ಸರ್ಕಾರದಿಂದ ಅದರಲ್ಲೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ನಂತರ ಇದನ್ನು ನೇತೃತ್ವವನ್ನು ಮಾಡಲೇಬೇಕು ಅಪರಶಕ್ತಿ ಚಕ್ರಾಚಾರ್ಯ ಅವರ ನೇತೃತ್ವ ಮಾಡಲೇಬೇಕು ಆದೇಶ ಯಾವ ಪಕ್ಷ ಕಾಂಗ್ರೆಸ್ ಗೌರ್ಮೆಂಟು ನಿಮ್ಮ ಬಗ್ಗೆ ಪ್ರೀತಿ ಇಲ್ಲದೆ ವಿಶ್ವಾಸ ಇಲ್ಲದೆ ಗೌರವ ಇಲ್ಲದೆ ಇದೀವಿ ಅದನ್ನು ಮಾಡ್ತಾ ಇರಲಿಲ್ಲ ನಿಮ್ಮ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ವಿಶ್ವಾಸ ಎಲ್ಲನೂ ಇದ್ದಿರೋದ್ರಿಂದ ಮಾಡಿರೋದು ದಯವಿಟ್ಟು ಕಾರ್ಯಕ್ರಮಕ್ಕೆ ಬನ್ನಿ ಒಂದು ಸ್ವಲ್ಪ ತಡವಾಗದೆ ಏನಕ್ಕೆ ತಡವಾಗೈತೆ ಅಂತ ಅನ್ನೋದು ನಮ್ಮ ಗೊತ್ತಿರುವಂಥ ವಿಚಾರ ಉಸ್ತುವಾರಿ ಸಚಿವರು ಮೈಸೂರಿಲಿಲ್ಲ ಅವರು ಮೈಸೂರಿಲಿದ್ದರೆ ಅವರು ಈ ಟೈಮಿಗೆ ಬಂದಿರೋರು ಕಾರ್ಯಕ್ರಮವನ್ನು ನಡೆಸ್ಕೊಡೋದು ಈಗ ನೀವು ಇದಕ್ಕೆ ಕಾರ್ಯಕ್ರಮಕ್ಕೆ ಯಾರು ಜನಪ್ರತಿನಿಧಿಗಳು ಗೊತ್ತಾಯಿಲ್ಲ ಅಂತಂದರೆ ನನಗೆ ಹುಷಾರಿರಲಿಲ್ಲ ನಾನು ಬೆಳಗಿನ ಜಾವ 5 ಗಂಟೆ ನನ್ನ ಮನೆಗೆ ಬಂದಾಗ ಎಲ್ಲ ಹೊರಗಡೆ ಹೋಗಿದ್ದೆ ನನಗೂ ಮನೆ ಮಠ ಎಲ್ಲ ಇರ್ತದೆ ನಮಗೂ ಸಂಸಾರ ಇರ್ತದೆ ನಮ್ಮದು ಏನೋ ಸ್ವಲ್ಪ ನಮ್ಮ ವೈಯಕ್ತಿಕ ಪ್ರಾಬ್ಲಮ್ಗಳು ಇರ್ತದೆ ನನಗೆ ಅಧ್ಯಕ್ಷತೆ ಹಾಕಿರೋದು 12:30ಗೆ ನಾನು ಬಂದಿದ್ದು ಸಾಕು ಈ ಕಾರ್ಯಕ್ರಮಕ್ಕೆ ಅಂತ ಅಂದ್ಕೊಂಡು 12:30 12:30 ನಾನು ಮನೆ ಬಿಟ್ಟು ಮನೆ ಹತ್ರ ಎಲ್ಲ ಒಂದು ಸ್ವಲ್ಪ ಜನಗಳು ಬಂದಿದ್ರು ಸ್ನೇಹಿತರುಗಳು ಬಂದಿದ್ರು ವಿಶ್ವಾಸಿಗಳು ಬಂದಿದ್ರು ಹೊಸ ವರ್ಷದನ್ನ ನನಗೆ ವಿಶ್ವಾಸ ಮಾಡೋಕ್ಕೆ ಹಂಗಾಗಿ ಒಂದು 10 ನಿಮಿಷ ಲೇಟ್ ಆಯಿತು ತಿಂಡಿನೂ ತಿಂದೆ ಓಡ್ ಬಂದಿದ್ದೀವಿ ನಾವು ಅರ್ಥ ಆಯ್ತಾ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇರೋದು ನಿಮ್ಮ ಬಗ್ಗೆ ಅಂದರೆ ವೈಯಕ್ತಿಕ ನಿಮ್ಮ ಬಗ್ಗೆ ಅಲ್ಲ ನಿಮ್ಮ ಸಮಾಜದ ಬಗ್ಗೆ ನಿಮ್ಮ ಸಮುದಾಯದ ಬಗ್ಗೆ ನಿಮ್ಮ ಸಮುದಾಯದ ಈಗ ನನ್ನ ಕ್ಷೇತ್ರದಲ್ಲೇ ಜಕ್ಕಣಾಚಾರ್ಯ ಅವ್ರಿಗೆ ವೃತ್ತ ಮಾಡಬೇಕು ಅಂತ ಹೇಳೋದಕ್ಕೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟು ಅದಕ್ಕೆ ಎಲ್ಲ ಥರದೂ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ನೀವು ನಮ್ಮ ಕಾಂಗ್ರೆಸ್ ಪಕ್ಷ ಏನಾದ್ರೂ ನಿಮಗೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಿಮ್ಮ ಸಮಾಜದ ವಿಚಾರವಾಗಿ ಏನಾದರೂ ಗಮನಿಸ್ತಾ ಇದ್ದಾಗ ನೀವು ಕೇಳುವಂಥದ್ದು ಸತ್ಯ. ಅಣ್ಣ ನಾವು ಪಾರ್ಟಿ ವಿಚಾರ ಮಾತಾಡ್ತಾರೆ ಖಂಡಿತ ನಿಮ್ಮ ಗೌರವ ಇದೆ ಪಾರ್ಟಿ ವಿಚಾರ ಅಲ್ಲ ಇಲ್ಲಿ ಇನ್ನು ಉಳಿದಂತ ಕಾರ್ಯಕ್ರಮ ಇದು 5 ವರ್ಷದಲ್ಲೂ ಮೊದಲನೇ ತಿಂಗಳಲ್ಲಿ ನಮಗೆ ಜನಪ್ರತಿನಿಧಿಗಳು ಬಂದಿದ್ದಾರೆ ಅಂತ ಹೇಳಿ ಸುದರ್ಶನ್ ಅವರು ಹೇಳ್ಬಿಟ್ಟು ನಾನು ಅಣ್ಣನ ಇಷ್ಟಾಗತ್ತೆ ಪಿಕ್ಚರ್ ಇದು ಇಷ್ಟೇ ಪಿಕ್ಚರ್ ಪ್ರತಿ ವರ್ಷ ನಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಬರ್ತಾರೆ.